ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಈ ಯಾರೆಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ 1,000 ಸಬ್ಸ್ಕ್ರೈಬರ್ಸ್ ಮತ್ತು ಈ ಪಬ್ಲಿಕ್ 4,000 ವಾಚರ್ಸ್ ಕಂಪ್ಲೀಟಾಗಿ ಮಾನಿಟೇಷನ್ ಅಪ್ಪೀಲ್ ಮಾಡಬೇಕಂತ ಇದ್ದಾರೆ. ಪ್ರತಿಯೊಬ್ಬರಿಗೆ ಸ್ವಲ್ಪ ನಿಲ್ಲಿ. ಮಾನಿಟೇಷನ್ ಅಪ್ಪೀಲ್ ಮಾಡೋಕ್ಕಿಂತಲೇ ಮುಂಚೆನೇ ನೀವು ಈ ಒಂದು ವಿಡಿಯೋ ನೋಡಲೇಬೇಕು. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ ನಿಮಗೆ. ಯಾಕಂದರೆ ನೀವು ಮಾನಿಟೇಷನ್ ಅಪ್ಪೀಲ್ ಮಾಡಿದ ತಕ್ಷಣ ನಿಮ್ಮೊಂದು ಮಾನಿಟೇಷನು ಇನ್ನು 10 ಕೇಟ್ ಕಂಟೆಂಟು ಇಲ್ಲಾಂದರೆ ಈ ರಿವ್ಯೂಸ್ ಕಂಟೆಂಟು ಈ ರೀತಿ ಒಂದು ಬಂದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ರಿಜೆಕ್ಟ್ ಆದರೆ ಯಾವ ರೀತಿ ಅನಿಸುತ್ತೆ? ತುಂಬ ಬೇಜಾರಾಗುತ್ತಲ್ಲ. ಆ ಒಂದು ಬೇಜಾರು ಆಗಬಾರ್ದಪ್ಪ ಅಂದರೆ ನೀವು ಇಂಪಾರ್ಟೆಂಟ್ ಈ ಒಂದು ವಿಡಿಯೋ ನೋಡಲೇಬೇಕು. ಏನಪ್ಪ ಅನ್ನೋದು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಏನಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾವು ಮಾನಿಟೇಷನ್ ಅಪ್ಪೀಲ್ ಮಾಡಿದ ತಕ್ಷಣವೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗ್ಬೇಕಾದ್ರೆ ಯೂಟ್ಯೂಬ್ದವ್ರು ಏನೆಲ್ಲ ಚೆಕ್ ಮಾಡ್ತಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿಯೊಂದು ಕೂಡ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವೆಲ್ಲ ಏನು ತಿಳ್ಕೊಂಡಿದ್ದೀರಾ, ಯೂಟ್ಯೂಬ್ನಲ್ಲಿ ಆರಾಮಾಗಿ ನಾವು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಮಾಡ್ಕೋಬೇಕು. ಮಾನಿಟೇಷನ್ ಮಾಡ್ಬೇಕಾದ್ರೆ ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಮತ್ತು ಅದ್ರ ಜೊತೆಗೆ ಈ 10 ಮಿಲಿಯನ್ಗೆ ಏನಾದರೂ ಶಾರ್ಟ್ಸ್ ಮಾಡ್ತಾರೆ, 10 ಮಿಲಿಯನ್ ನ್ಯೂಸ್ ಕಂಪ್ಯೂಟರ್ ಸಾಕು ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗುತ್ತೆ. ಆರಾಮಾಗಿ ನಾವು ಯೂಟ್ಯೂಬ್ನಲ್ಲಿ ದುಡ್ಡು ಮಾಡ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ. ಬಟ್ ಆ ರೀತಿ ಇಲ್ಲ ಯೂಟ್ಯೂಬ್ನಲ್ಲಿ. ಯಾಕಂದರೆ ಯೂಟ್ಯೂಬ್ನಲ್ಲಿ ಅದರದ್ದೇ ಆದ ಕೆಲವೊಂದಷ್ಟು ರೂಲ್ಸ್ ಇದೆ. ಆ ರೂಲ್ಸ್ ಫಾಲೋ ಮಾಡಬೇಕು, ಇಲ್ಲಾಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ರಿಜೆಕ್ಟ್ ಆಗುತ್ತೆ. ಯಾಕಂದರೆ ಒಮ್ಮೆ ರಿಜೆಕ್ಟ್ ಆದರೆ ಮಾನಿಟೇಷನ್ ಏನಾದರೂ ಅಂದರೆ ನಿಮಗೆ 14 ದಿನ ಟೈಮಿಂಗ್ ಕೊಡ್ತಾರೆ. ಅದರ ನಂತರ ಮತ್ತೆ ನೀವು ಅಪ್ಪೀಲ್ ಮಾಡಬೇಕು. ಅಪ್ಪೀಲ್ ಮಾಡಿದ ತಕ್ಷಣ ಮತ್ತೊಮ್ಮೆ ರಿಜೆಕ್ಟ್ ಆದರೆ ನಿಮಗೆ ಅಪ್ಪೀಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಒಂದು ವಿಡಿಯೋ ಆಪ್ಷನ್ ಬರುತ್ತೆ. ಮತ್ತೊಮ್ಮೆ ನಿಮಗೆ 3ನೇ ಸಲ ರಿಜೆಕ್ಟ್ ಆದರೆ ಏನಾಗ್ತದೆ, 90 ದಿನಗಳ ಕಾಲ ನೀವು ವೇಟ್ ಮಾಡಬೇಕಾಗುತ್ತೆ. 90 ದಿನಗಳ ಕಾಲ. ಅದಕ್ಕೋಸ್ಕರ ಅದೆಲ್ಲ ಆಗಬಾರ್ದಪ್ಪ ಅಂದರೆ ವಿಡಿಯೋ ನೋಡಬೇಕು ಅಷ್ಟೇ ಅಂತ. ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಒಂದು ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಕೆಲಸ ಮಾಡಿಸ್ಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡ. ಅದ್ರ ಜೊತೆಗೆ ಹೊಸ ಶರ್ಟು ಹೊಸ ಲುಕ್ ಯಾವ ರೀತಿ ಇದೆ ಚಿಕ್ಕದಕ್ಕೆ ಒಂದು ಸೆಲೆಕ್ಟ್ ಮಾಡೋದು ಮರಿಬೇಡ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ನಾನು ನಿಮಗೆ ಮೊದಲನೇ ಬಂದುಬಿಟ್ಟು ಯಾರೆಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೆ ಇದ್ದೀನಿ ಒಂದೊಂದಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೂ ಅಲ್ಲ, ನೀವು ಚಾನಲ್ ಮಾನಿಟೇಷನ್ ಕ್ರೈಟೇರಿಯಾ ಕಂಪ್ಲೀಟ್ ಆಗಿದೆ ನಿಮ್ಮದು. ಆದರೆ ನೀವು ಅಪ್ಪೀಲ್ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬ್ದವ್ರು ಏನೆಲ್ಲ ಚೆಕ್ ಮಾಡ್ತಾರೆ ಅದನ್ನ ನಾವು ತಿಳ್ಕೊಬೇಕು. ಯಾಕಂದ್ರೆ ನಾವು ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ರೆ ನಾವು ಇವಾಗಲೇ ಸರಿ ಮಾಡ್ಕೋಬೇಕು. ಯಾಕಂದ್ರೆ ನಾವು ಮಿಸ್ಟೇಕ್ ಮಾಡಿದರೆ ಏನಾಗುತ್ತೆ, ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ರಿಜೆಕ್ಟ್ ಆಗುತ್ತೆ ಅಪ್ಪೀಲ್ ಮಾಡೋದು. ಆದರೆ 1 ವರ್ಷ ಕಷ್ಟಪಟ್ಟು ಮಾಡಿರ್ತೀವಿ ಇಲ್ಲಿ. ಅದಕ್ಕೋಸ್ಕರ ಆ ರೀತಿ ಆಗಬಾರ್ದಪ್ಪ ಅಂದ್ರೆ ನಾವು ಇದನ್ನೆಲ್ಲ ಚೆಕ್ ಮಾಡ್ಬೇಕು. ಏನಾದರೂ ನಮ್ಮ ಹತ್ರ ಏನಾದರೂ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದ್ರೆ ಏನು ಮಾಡ್ಬೇಕು, ಅದನ್ನ ತಿದ್ಕೊಳ್ಬೇಕು, ಮಿಸ್ಟೇಕ್ ಸರಿ ಮಾಡ್ಕೋಬೇಕು. ಅವಾಗ ನಮ್ಮ ಯೂಟ್ಯೂಬ್ ಚಾನಲ್ ಆರಾಮಾಗಿ ಮ್ಯಾಕ್ಸಿಮಮ್ ಅಂದರೆ 1 ದಿನದಲ್ಲಿ 2 ದಿನದಲ್ಲಿ ಮಾನಿಟೇಷನ್ ಆಗುತ್ತೆ. ಅದು ಬೇಡ, 2 ಅವರ್ಸಲ್ಲಿ ಕೂಡ ಮಾನಿಟೇಷನ್ ಆಗುತ್ತೆ. ಅದಕ್ಕೋಸ್ಕರ ಮೇನ್ ಇಂಪಾರ್ಟೆಂಟ್. ಈಗ ನಾನು ನಿಮಗೆ ಮೊದಲನೇದಾಗಿ ಸೈಡೆ ಮೊಬೈಲ್ ಸ್ಕ್ರೀನ್ ಕಡೆಗೆ ಜಸ್ಟ್ ನೀವು ನೋಡ್ಕೊಳ್ಬೋದು. ನಾನು ಓಪನ್ ಮಾಡಿದ ವೆಬ್ಸೈಟ್ ನೀವು ಕೂಡ ಸೈಡೆ ಇದೆ, ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಬೋದು. ಏನಪ್ಪ ನೋಡ್ಕೊಳ್ಬೋದು, ಇಲ್ಲಿ ನೀವು ನೋಡ್ಬೋದು ಚೆಕ್ ವಿನ್ ವಿ ರಿವ್ಯೂ ಯುವರ್ ಚಾನಲ್ ಅಂತ ಇದೆ ನೋಡಿ. ವಾಟ್ ಯು ಚೆಕ್ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಏನು ಚೆಕ್ ಮಾಡ್ತಾರೆ ಯೂಟ್ಯೂಬ್ದವ್ರು ಅದನ್ನೆಲ್ಲ ಇದೆ ಒಂದೊಂದಾಗತ್ತೆ. ತುಂಬ ಇಂಪಾರ್ಟೆಂಟ್, ಯಾರು ಕೂಡ ಮಿಸ್ ಮಾಡಬೇಡಿ. ಯಾಕಂದರೆ ಈ 1,000 4,000 ವಾಚರ್ಸು ಮತ್ತು ಈ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನಮಗೆ ಮುಗಿತು, ನಮ್ಮ ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ ಅಂದ್ರೆ ಅದು ಸೋಲು. ಅದರದ್ದೇ ಕೆಲವೊಂದಿಷ್ಟು ಕ್ರೈಟೇರಿಯಾ ಅದನ್ನು ಕಂಪ್ಲೀಟ್ ಮಾಡಿ ಅಂದರೆ ಅದು ನೋಡಲೇಬೇಕು, ಅದನ್ನ ಫಾಲೋ ಮಾಡಲೇಬೇಕು. ಇಲ್ಲ ನಮ್ಮ ಚಾನಲ್ ಗತಿ ಶಿವನಮ ಆಗುತ್ತೆ. ಬನ್ನಿ ಈಗ ನಮಗೆ ಒಂದೊಂದು ಪಾಯಿಂಟಿಗೆ ಹೇಳ್ತಾನೆ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಕೊಳ್ಬೋದು, ಬಿ ಯುವರ್ ಒರಿಜಿನಲ್ ಕ್ರಿಯೇಷನ್ ಅಂತ ಇದೆ ನೋಡಿ. ಮೊದಲನೇದಂದ್ರೆ ನಮ್ಮ ಚಾನಲ್ ಚೆಕ್ ಮಾಡೋದಂದ್ರೆ ನಾವು ಅಪ್ಪೀಲ್ ಮಾಡಿದ ತಕ್ಷಣ ಚೆಕ್ ಮಾಡೋದಂದ್ರೆ ಏನಂದ್ರೆ ಬಿ ಯುವರ್ ಒರಿಜಿನಲ್ ಕ್ರಿಯೇಷನ್ ಅಂತ ಬಂದ್ಬಿಟ್ಟು. ಬಿ ಯುವರ್ ಒರಿಜಿನಲ್ ಕ್ರಿಯೇಷನ್ ಅಂದರೆ ಒರಿಜಿನಲ್ ಕಂಟೆಂಟ್ ಇದೆ ಇಲ್ವಂತ ಮೊದಲನೇದಾಗಿ ಅವ್ರು ಚೆಕ್ ಮಾಡ್ತಾರೆ. ಏನೋ ಒರಿಜಿನಲ್ ಕಂಟೆಂಟ್ ಇದೆಯಾ ಇಲ್ವಾ, ಅದು ಮೇನ್ ಇಂಪಾರ್ಟೆಂಟ್ ಚೆಕ್ ಮಾಡೋದು. ಯಾಕಂದ್ರೆ ತುಂಬ ಜನ ಏನು ಮಾಡ್ತಾರೆ, ಇನ್ನೊಬ್ಬರು ಕಂಟೆಂಟು ಇನ್ನೊಬ್ಬರು ಯೂಟ್ಯೂಬ್ ಚಾನಲ್ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದು ಮಾಡ್ತಾರೆ. ಆ ರೀತಿ ಅಲ್ಲ, ಅವ್ರು ಏನು ಚೆಕ್ ಮಾಡ್ತಾರೆ, ಒರಿಜಿನಲ್ ಕಂಟೆಂಟ್ ಇದೆಯಾ ಇಲ್ವಾ, ನಿಮ್ಮೊಂದು ವಿಡಿಯೋ ಒರಿಜಿನಲ್ ಇದೆ ಇಲ್ವಾ ಅನ್ನೋದು ಚೆಕ್ ಮಾಡ್ತಾರೆ. ಇದು ಮೇನ್ ಇಂಪಾರ್ಟೆಂಟ್, ಅವ್ರು ಚೆಕ್ ಮಾಡೋದು ಮೊದಲನೇ ಪಾಯಿಂಟು. ಅದ್ರ ಜೊತೆ ಇಲ್ಲಿ ಇ ಪಿ ಅವರು ಇಲ್ಲಿ ತುಂಬ ಕೊಟ್ಟಿದ್ದಾರೆ ನೋಡಿ. ಕಂಟೆಂಟ್ ಫಾರ್ಮ್ ಸಮ್ ಇಶ್ಯೂ ಯು ನೀಡ್ ಚೇಂಜ್ ಯುವರ್ ಸಿಗ್ನಿಫಿಕೇಷನ್ ಟು ಮೇಕ್ ಯುವರ್ ಅಂತ ಓನ್ ಅಂತ ಇದೆ. ಇದೇನು ಅದೆಲ್ಲ ಕ್ಲಿಯರಾಗಿ ಹೇಳೋದು ಬೇಡ. ಅಷ್ಟು ನಿಮಗೆ ಅದೆಲ್ಲ ಓದ್ತಾ ಹೋದರೆ ಟೈಮ್ ಲಾಂಗ್ ಆಗುತ್ತೆ. ಆದ್ರೆ ಬಟ್ ನಾನು ನಿಮ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೆಲ್ಲ ಓದೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಏನಂದರೆ ಒರಿಜಿನಲ್ ಕಂಟೆಂಟ್ ಇರಬೇಕು. ಮೊದಲನೇ ಪಾಯಿಂಟ್ ಅಂದರೆ ನಾವು ಚೆಕ್ ಮಾಡೋದು, ನಮ್ಮ ಚಾನಲ್ ಅಪ್ಪೀಲ್ ಮಾಡಿದ ತಕ್ಷಣ ನಾವು ಚೆಕ್ ಮಾಡೋದು ಏನಂದ್ರೆ ಮೊದಲನೇದಾಗಿ ಒರಿಜಿನಲ್ ಕಂಟೆಂಟ್ ಇರಬೇಕು. ಇದು ಮೊದಲು ಏನು ಮಾಡ್ಕೊಳ್ಳಿ, ಒರಿಜಿನಲ್ ಕಂಟೆಂಟ್ ಇದೆ ಅಲ್ವಾ ಚೆಕ್ ಮಾಡಿ. ಯಾಕಂದ್ರೆ ತುಂಬ ಜನ ಇನ್ನೊಬ್ಬರು ವಿಡಿಯೋ ಡೌನ್ಲೋಡ್ ಮಾಡಿ ಆಗ್ತಾರೆ. ಆ ರೀತಿ ಅಲ್ಲ, ಇದು ಬಂದ್ಬಿಟ್ಟು ಮೊದಲೇದು. ಇನ್ನು ಸೆಕೆಂಡ್ ಏನು ಚೆಕ್ ಮಾಡ್ತಾರೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ನಾಟ್ ಬಿ ಮಾಸ್ ಪ್ರೊಡಕ್ಷನ್ ಓವರ್ ರಿಪಿಟೇಟಿವ್ ಸ್ಲೋಡ್ ಬಿ ಮೋಡ್ ಫಾರ್ ದ ಎಂಗೇಜ್ಮೆಂಟ್ ಅಂತ ಒಂದಿದೆ. ಅಂದರೆ ಎಂಗೇಜ್ಮೆಂಟ್ ಅಂತ ಒಂದಿದೆ. ಇದೇನಪ್ಪ ಮಾಸ್ ಪ್ರಾಡಕ್ಟ್, ಇದು ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ನೀವೇನಾದರೂ ರಿಪಿಟೇಟಿವ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅವರು, ಮಾಸ್ ಪ್ರೊಡಕ್ಟಿಂಗ್ ಅವರ್ ರಿಪಿಟೇಟಿವ್ ಅಂದರೆ ರಿಪೀಟ್ ಒಂದೇ ಕಂಟೆಂಟನ್ನು ವಾಪಸ್ ರಿಪೀಟ್ ಹಾಕೋಂಗಿಲ್ಲ. ರಿಪೀಟ್ ಅಂದರೆ ಕಾಪಿ ಅಂತಲೂ ಅನ್ಕೋಬೋದು. ಇನ್ನೊಬ್ಬರು ವಿಡಿಯೋ ತೊಗೊಂಡು ನೀವು ಹಾಕೋಂಗಿಲ್ಲ. ಕಾಪಿ ಅಂದರೆ ಇನ್ನೊಬ್ಬರು ವಿಡಿಯೋ ತೊಗೊಂಡ್ಬಂದ್ಬಿಟ್ಟು ನೀವು ಹಾಕೋಂಗಿಲ್ಲ. ರಿಪಿಟೇಟಿವ್ ಅಂದರೆ ಇನ್ನೊಬ್ಬ ಹಾಕಿದಂಥ ವಿಡಿಯೋ ತೊಗೊಂಬಂದ್ಬಿಟ್ಟು ಅದನ್ನು ನೀವು ಹಾಕೋಂಗಿಲ್ಲ. ಮತ್ತು ಅದ್ರ ಜೊತೆಗೆ ನೀವು ಹಾಕಿದಂಥ ಒಂದೇ ಟಾಪಿಕ್ ವಿಡಿಯೋ ವಾಪಸ್ ಅದನ್ನೇ ಹಾಕೋಂಗಿಲ್ಲ. ವಿಡಿಯೋ ಮಾತ್ರ ಅಲ್ಲ, ಟೈಟಲ್ ಕೂಡ ಸೇಮ್ ಹಾಕೋಂಗಿಲ್ಲ. ಒಂದು ವಿಡಿಯೋ ಹಾಕಿದ ಟೈಟಲ್ ಮತ್ತೆ ವಾಪಸ್ ಪ್ರತಿಯೊಂದು ವಿಡಿಯೋ ಕೂಡ ಹಾಕೋಂಗಿಲ್ಲ.
ಒಂದು ವಿಡಿಯೋ ಹಾಕಿದರೆ ಪ್ರತಿಯೊಂದು ವಿಡಿಯೋ ಕೂಡ ಚೇಂಜ್ ಹಾಕಬೇಕು, ಚೇಂಜ್ ಟಾಪಿಕ್ ಇರ್ಬೇಕು. ಅಂದರೆ ಟಾಪಿಕ್ ಸೇಮ್ ಮಾಡ್ಬೋದು, ಆದ್ರೆ ಬಿಟ್ಟು ಒಂದೇ ವಿಡಿಯೋ ವಾಪಸ್ ಹಾಕೋಂಗಿಲ್ಲ, ವಾಪಸ್ ಟೈಟಲ್ ಸೇಮ್ ಹಾಕೋಂಗಿಲ್ಲ, ವಾಪಸ್ ತಮ್ನೇಲ್ ಸೇಮ್ ಹಾಕೋಂಗಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಅದನ್ನು ಕೂಡ ಚೆಕ್ ಮಾಡ್ತಾರೆ ಅವರು. ಕಾಪಿ ಇದೆ, ಇನ್ನೊಬ್ಬರು ವಿಡಿಯೋ ಇದೆ, ನಿಮ್ಮ ಒರಿಜಿನಲ್ ವಿಡಿಯೋ ಇದೆ, ಅದನ್ನು ಕೂಡ ಚೆಕ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇದು ಸೆಕೆಂಡ್ ನೋಟ್ ಅವ್ರು ಏನು ಚೆಕ್ ಮಾಡ್ತಾರೆ, ನಿಮ್ಮ ಕಂಟೆಂಟ್ ಚೆಕ್ ಮಾಡ್ತಾರೆ. ಏನಾದ್ರು ಕಾಪಿ ಇನ್ನೊಬ್ಬರು ವಿಡಿಯೋ ಆಗ್ತಾ ಇದ್ದಾರೆ, ಟೈಟಲ್ ಯಾವ ರೀತಿ ಆಗ್ತಾ ಇದ್ದಾರೆ, ರಿಪೀಟ್ ಆಗ್ತಾ ಇದ್ದಾರೆ, ವಾಪಸ್ ಅಪ್ಲೋಡ್ ಅಂದರೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಚೆಕ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಸೆಕೆಂಡ್. ಕ್ಲಿಯರ್ ಗಿರ್ಬೇಕಾದ್ರೆ ಅವ್ರು ಕೊಟ್ಟಿದ್ದಾರೆ ನೋಡಿ, ರಿಪಿಟೇಟಿವ್ ಅಂತ ಅವರೇ ಕೊಟ್ಟಿದ್ದಾರೆ, ಅಂದರೆ ರಿಪೀಟ್ ವಾಪಸ್ ವಿಡಿಯೋ ಆಗ್ತಾ ಇದ್ದಾರೆ ಅಂತ ಚೆಕ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಸೆಕೆಂಡ್. ಇನ್ನು ಥರ್ಡ್ಗೆ ಹೇಳೋಕ್ಕಿಂತ ಮುಂಚೆ ಎಲ್ಲಿ ನೋಡ್ಕೊಳ್ಬೋದು ಅಂದರೆ ಓವರ್ ರಿವ್ಯೂ ಯುವರ್ ವೆಲ್ ಚೆಕಿಂಗ್ ಯುವರ್ ಚಾನಲ್ ಆ್ಯಂಡ್ ಕಂಟೆಂಟ್ ಏಜೆಂಟ್ಸ್ ಅವರ್ ಪಾಲಿಸಿ ಸಿನ್ಸ್ ದೇ ಕಾನ್ ಚೆಕ್ ಯು ವೆರಿ ವಿಡಿಯೋ ಅವರ್ ವ್ಯೂವರ್ಸ್ ಅಂತ ಬಂದ್ಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ, ಏನಾದರೂ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಅವರು ಪ್ರತಿ ಒಂದು ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ಯೂಟ್ಯೂಬ್ದವ್ರು ಅರ್ಥ ಮಾಡ್ಕೊಳ್ಳಿ, ಪ್ರತಿ ಒಂದು ವಿಡಿಯೋ ಕೂಡ ಚೆಕ್ ಮಾಡ್ತಾರೆ ಅಂತ ಇವರು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕ್ಲಿಯರ್ಗೆ ಹೇಳ್ಬೇಕಾರೆ ಪ್ರತಿ ಒಂದು ವಿಡಿಯೋ, ಅದಕ್ಕೋಸ್ಕರ ಇಂಪಾರ್ಟೆಂಟ್. ಈಗ ನಾನು ನಿಮಗೆ 2 ಪಾಯಿಂಟ್ ಹೇಳಿದೆ, ಅವ್ರು ಚೆಕ್ ಮಾಡೋದು. ಈಗ 3ನೇ ಪಾಯಿಂಟ್ ಅವ್ರು ಚೆಕ್ ಮಾಡೋದು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇನ್ ಥೀಮ್ ಅಂದರೆ ಏನು, ಇದನ್ನ ಕ್ಲಿಯರ್ಗೆ ಅರ್ಥ ಮಾಡ್ಕೊಳ್ಳಿ. ಮೇನ್ ಥೀಮ್ ಅಂದರೆ ಈಗ ಎಕ್ಸಾಂಪಲ್ ನನ್ನ ಚಾನಲ್ ನೀವು ಮೇಲೆ ನೋಡ್ತಾರೆ ನೋಡಿ, ಇದು ಈ ರೀತಿ ಒಂದು ಮೇನ್ ಥೀಮ್ ಚೆಕ್ ಮಾಡ್ತಾರೆ. ನಿಮ್ಮ ಚಾನಲ್ ಬ್ಯಾನರ್ ಆಗಿರ್ಬೋದು, ನಿಮ್ಮ ಚಾನಲ್ ಲೋಗೋ ಆಗಿರ್ಬೋದು, ಎಲ್ಲ ನೋಡ್ತಾರೆ. ಮೇನ್ ಥೀಮ್ ಯಾವ ರೀತಿ ಕಾಣ್ತಾ ಇದೆ, ಅದಕ್ಕೋಸ್ಕರ ಮೇನ್ ಇಂಪಾರ್ಟೆಂಟ್. ನಿಮ್ಮ ಚಾನಲ್ ಮೇನ್ ಥೀಮ್ ಹಾಕೊಳ್ಳಿ, ಬ್ಯಾನರ್ ಹಾಕೊಳ್ಳಿ. ಬ್ಯಾನರ್ ಹಾಕಿ ತುಂಬ ಜನ ಬ್ಯಾನರ್ ಹಾಕಲ್ಲ. ನಿಮ್ಮ ಚಾನಲ್ ಬ್ಯಾನರ್ ಹಾಕೊಳ್ಳಿ, ಒಳ್ಳೆ ರೀತಿಯ ಚಾನಲ್ ಸಿಸ್ಟಮೆಟಿಕ್ಕಾಗಿ ಇರಬೇಕು, ಆ ರೀತಿ ನೋಡಬೇಕು ನಾವು. ಅದಕ್ಕೋಸ್ಕರ ಮೇನ್ ಥೀಮ್ ಚೆಕ್ ಮಾಡ್ತಾರೆ. ಅಂದರೆ ಮೇನ್ ಥೀಮ್ ಅಂದರೆ ನಿಮ್ಮ ಚಾನಲ್ ಯಾವ ಒಂದು ಕ್ಯಾಟಗರಿ ಇದೆ, ಇದರಲ್ಲಿದೆ, ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ವೀಡಿಯೋಸ್ ಯಾವ ರೀತಿ ಏನು, ಇದು ಚೆಕ್ ಮಾಡ್ತಾರೆ. ಇದು ಥರ್ಡ್. ಇನ್ನು ಫೋರ್ತ್ ಬಂದ್ಬಿಟ್ಟು ಏನು ಚೆಕ್ ಮಾಡ್ತಾರೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ಮೋಸ್ಟ್ ವ್ಯೂವ್ಡ್ ವಿಡಿಯೋಸ್, ಅಂದರೆ ಜಾಸ್ತಿ ಯಾವ ಒಂದು ವಿಡಿಯೋಗೆ ವ್ಯೂಸ್ ಬಂದಿದೆ ಆ ಒಂದು ವಿಡಿಯೋ ಕೂಡ ಅವ್ರು ಚೆಕ್ ಮಾಡ್ತಾರೆ. ಹೆಂಗೆ ಚೆಕ್ ಮಾಡ್ತಾರೆ, ಆ ಒಂದು ವಿಡಿಯೋಗೆ ಎಲ್ಲಿಂದ ವ್ಯೂಸ್ ಬಂದಿದೆ, ರಿಕಮೆಂಡ್ನಿಂದ ಬಂದಿದೆ, ಸರ್ಚ್ನಿಂದ ಬಂದಿದೆ, ಬ್ರೌಸರ್ನಿಂದ ಬಂದಿದೆ, ಎಲ್ಲ ಚೆಕ್ ಮಾಡ್ತಾರೆ. ಅವ್ರ ಹತ್ರ ಅನಾಲಿಟಿಕ್ಸ್ ಇರುತ್ತೆ. ಯಾಕಂದ್ರೆ ಅವ್ರ ಪ್ಲಾಟ್ಫಾರ್ಮಲ್ಲಿ ನಾವು ಎಂಟರ್ ಆಗಿದ್ದು, ಅವ್ರು ಚೆಕ್ ಮಾಡಲಿಲ್ಲ ಮತ್ತೆ ಯಾರು ಚೆಕ್ ಮಾಡ್ತಾರೆ, ಅವ್ರಿಗೆಲ್ಲ ಸಿಗುತ್ತೆ. ಅವರೆಲ್ಲ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ. ಅಂದರೆ ಯಾವ ಒಂದು ವಿಡಿಯೋ ಜಾಸ್ತಿ ವ್ಯೂಸ್ ಬಂದಿದೆ ಆ ಒಂದು ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಇವಾಗಲೇ ತಿದ್ದುಕೊಳ್ಳಿ. ಅದಕ್ಕೋಸ್ಕರ ನಾನು ಒಮ್ಮೆ ರಿಜೆಕ್ಟ್ ಆದ್ರೆ ತುಂಬ ಕಷ್ಟಪಟ್ಟು ಬಂದಿರ್ತಾರೆ, ಒಮ್ಮೆ ರಿಜೆಕ್ಟ್ ಆದ್ರೆ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಇದು ಮಾಡೋಕ್ಕೋಗ್ಬೇಡಿ. ಇದು ಬಂದ್ಬಿಟ್ಟು ನಿಮಗೆ ಚೆಕ್ ಮಾಡುವಂಥ ಮಿಸ್ಟೇಕ್. ಇನ್ನು ನೆಕ್ಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು ನ್ಯೂವೆಸ್ಟ್ ವೀಡಿಯೋಸ್ ಅಂತ ಬಂದ್ಬಿಟ್ಟು ಅಂದರೆ ನೀವು ಏನಾದರೂ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ರೀಸೆಂಟಾಗಿ ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿದರೆ ಎಕ್ಸಾಂಪಲ್ ಬಂದ್ಬಿಟ್ಟು ಆ ಒಂದು ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ಈಗ ನೀವು ರೀಸೆಂಟಾಗಿ ಯಾವುದಾದ್ರು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋ ಅವರು ಕೂಡ ಚೆಕ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ನೀವು ರೀಸೆಂಟಾಗಿ ಈಗ ಏನು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಈಗ ನೀವು ಮಾನಿಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ನಿಲ್ಲಿಸಲ್ಲ, ಹಂಗೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಬಟ್ ಆ ರೀಸೆಂಟಾಗಿ ನೀವು ಏನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಅವರು. ಅರ್ಥ ಮಾಡ್ಕೊಳ್ಳಿ, ಅದನ್ನೆಲ್ಲ ಚೆಕ್ ಮಾಡ್ತಾರೆ ಪ್ರತಿಯೊಂದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ಬಿಗ್ಗೆಸ್ಟ್ ಪರ್ಫಾರ್ಮೆನ್ಸ್ ಅವರ್ ವಾಚ್ ಟೈಮ್ ಅಂತ ಇದೆ. ಅಂದರೆ ಜಾಸ್ತಿ ಯಾವ ಒಂದು ವಿಡಿಯೋಗೆ ನಿಮಗೆ ವಾಚ್ ಟೈಮ್ ಬಂದಿದೆ ಆ ಒಂದು ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ಏನು ಚೆಕ್ ಮಾಡ್ತಾರೆ ಅಂದರೆ ಎಲ್ಲಿಂದ ವಾಚ್ ಟೈಮ್ ಬಂತು, ಅಂದರೆ ಯಾವ ರೀತಿ ವಾಚ್ ಟೈಮ್ ಬಂತು ಅದನ್ನು ಕೂಡ ಚೆಕ್ ಮಾಡ್ತಾರೆ. ಈಗ ಜಾಸ್ತಿ ಯಾವ ಒಂದು ವಿಡಿಯೋ ವಾಚ್ ಟೈಮ್, ಈಗ 4,000 ಬೇಕು ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗ್ಬೇಕಾರೆ, ಇನ್ನು 4,000 ವಾಚರ್ಸ್ ಕಂಪ್ಲೀಟ್ ಆಗ್ಬೇಕಾದ್ರೆ ಯಾವುದಾದ್ರು ಒಂದು ವಿಡಿಯೋ ಕ್ಲಿಕ್ ಆಗಿ ವೈರಲ್ ಆಗಿರುತ್ತೆ. ಆ ವಿಡಿಯೋಗೆ ಒಂದು 3,000ರಿಂದ 2,000 ವಾಚ್ ಟೈಮ್ ಬಂದಿರುತ್ತೆ. ಇಲ್ಲಾಂದ್ರೆ ಆ ಒಂದೇ ವಿಡಿಯೋಗೆ 4,000 ಕೂಡ ಬಂದಿರುತ್ತೆ, ಹೇಳೋಕ್ಕಾಗಲ್ಲ. ಆದರೆ ಅದನ್ನ ಚೆಕ್ ಮಾಡ್ತಾರೆ ಅವರು. ಆ ಒಂದು ವಿಡಿಯೋ 4,000 ವಾಚ್ ಅವರ್ಸ್ ಹೆಂಗೆ ಬಂತು ಅದನ್ನು ಕೂಡ ಚೆಕ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಅದನ್ನು ಕೂಡ ಚೆಕ್ ಮಾಡ್ತಾರೆ. ಯಾಕಂದರೆ ಯೂಟ್ಯೂಬ್ದವ್ರು ಹಂಗೆ ಅಲ್ಲ, ಪ್ರತಿಯೊಂದು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರದ್ದೇ ಅಂತ ಕೆಲವೊಂದಷ್ಟು ಪಾಲಿಸಿ ಇರುತ್ತೆ, ಅದಕ್ಕೋಸ್ಕರ ಚೆಕ್ ಮಾಡ್ತಾರೆ ಎಲ್ಲಿಂದ ಮತ್ತು ಹಿಂಗೆ ಮತ್ತು. ಯಾಕಂದ್ರೆ ತುಂಬ ಜನ ದುಡ್ಡು ಕೊಟ್ಟು ಅಲ್ಲಿ ವಾಚ್ ಟೈಮ್ ತೊಗೊಂಡಿರ್ತಾರೆ, ಪೇಯ್ಡ್ ವಾಚ್ ಟೈಮ್ ಅಂತ ಬಂದ್ಬಿಟ್ಟು, ಪೇಯ್ಡ್ ಮಾನಿಟೈಸೇಷನ್ ಅಂತ ಬಂದ್ಬಿಟ್ಟು. ಅದಕ್ಕೋಸ್ಕರ ಚೆಕ್ ಮಾಡೋದು ಏನಂದರೆ ನಿಮ್ಮೊಂದು ವಿಡಿಯೋಗೆ ಎಲ್ಲಿಂದ ವಾಚ್ ಟೈಮ್ ಬಂದಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ನೋಡಿ, ವಿಡಿಯೋ ಮೆಟಾ ಡೇಟಾ ಇನ್ಕ್ಲೂಡಿಂಗ್ ಟೈಟಲ್ಸ್, ಥಂಬ್ನೇಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್. ಪ್ರತಿ ಒಂದು ವಿಡಿಯೋ ಕೂಡ ಟೈಟಲ್ ಚೆಕ್ ಮಾಡ್ತಾರೆ, ಥಂಬ್ನೇಲ್ ಚೆಕ್ ಮಾಡ್ತಾರೆ, ಡಿಸ್ಕ್ರಿಪ್ಷನ್ ಕೂಡ ಚೆಕ್ ಮಾಡ್ತಾರೆ. ಟೈಟಲ್ ಯಾವ ರೀತಿ ಆಗ್ತಾಯಿದ್ದೀರಾ, ಥಂಬ್ನೇಲ್ ಯಾವ ರೀತಿ ಆಗ್ತಾಯಿದ್ದೀರಾ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿ ಆಗ್ತಾಯಿದ್ದೀರಾ, ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ. ಯಾಕೆ ಚೆಕ್ ಮಾಡ್ತಾರೆ ತುಂಬ ಜನ ನೋಡಿದ್ದೀನಿ, ಒಂದೇ ರೀತಿ ಟೈಟಲ್ ಹಾಕೋದು, ಒಂದೇ ರೀತಿ ಥಂಬ್ನೇಲ್ ಹಾಕೋದು, ಒಂದೇ ರೀತಿ ಟ್ಯಾಗ್ಸ್ ಹಾಕೋದು, ಒಂದೇ ರೀತಿ ಡಿಸ್ಕ್ರಿಪ್ಷನ್ ಹಾಕೋದು. ಯಾಕಂದರೆ ಅವ್ರ ವಿಡಿಯೋ ವೈರಲ್ ಆಗಿದೆ ಅಂದ್ರೆ ನನ್ನ ವಿಡಿಯೋನ ಕೂಡ ವೈರಲ್ ಆಗುತ್ತೆ ಅಂದ್ರೆ ಅದನ್ನ ಕಾಪಿ ಮಾಡ್ಕೊಂತ ಅಂದ್ಬಿಟ್ಟು ನಮ್ಮ ವಿಡಿಯೋಗೆ ಹಾಕ್ಬಿಡು. ಆ ರೀತಿ ಮಾಡೋಕ್ಕೋಗ್ಬಿಡಿ. ಅದನ್ನು ಕೂಡ ಚೆಕ್ ಮಾಡ್ತಾರೆ. ಏನಾದರೂ ಒಂದು ವೇಳೆ ಮಾಡಿದರೆ ಇವಾಗಲೇ ಚೇಂಜ್ ಮಾಡಿ, ಇಲ್ಲಾಂದರೆ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಇದನ್ನು ಕೂಡ ಮಾಡಿ. ಇದು ಕೂಡ ನಿಮ್ಮ ಚೆಕ್ ಮಾಡ್ತಾರೆ. ಅಂದರೆ ಒಳ್ಳೆ ರೀತಿ ಅಂದರೆ ಎಲ್ಲ ನಿಮ್ಮ ವಿಡಿಯೋ ಟೈಟಲ್ ಥಂಬ್ನೇಲ್ ಅವರು ಕೂಡ ಚೆಕ್ ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಕೊನೆಯ ಪಾಯಿಂಟ್ ಬಂದ್ಬಿಟ್ಟು ಯಾವುದಪ್ಪ, ಚಾನೆಲ್ಸ್ ಅಬೌಟ್ ಸೆಕ್ಷನ್. ಇದು ಕೂಡ ತುಂಬ ಇಂಪಾರ್ಟೆಂಟ್. ಚಾನಲ್ ಅಬೌಟ್ ಸೆಕ್ಷನ್ ತುಂಬ ಜನ ಗೊತ್ತಿಲ್ಲ. ಏನಪ್ಪ ಅಂದರೆ ಮೇಲ್ಗಡೆ ನಾನು ನಿಮಗೆ ಮೊದಲಿಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನನ್ನ ಚಾನಲ್ ನೋಡ್ಕೊಳ್ಳಿ. ಚಾನಲ್ ಅಬೌಟ್ ಸೆಕ್ಷನ್ ನಾನು ಹಾಕಿದ್ದೀನಿ, ನನ್ನ ಯೂಸ್ ಮಾಡುವಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಹಾಕಿದ್ದೀನಿ, ಮತ್ತು ನನ್ನ ಕಂಟೆಂಟ್ ಯಾವುದು ಹಾಕಿದ್ದೀನಿ, ಯಾವ ರೀತಿ ವೀಡಿಯೋ ಮಾಡ್ತೀನಿ ಅದನ್ನು ಕೂಡ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ರೀತಿ ಕೂಡ
ನೀವು ಏನು ಮಾಡಬೇಕು, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಬೌಟ್ ಸೆಕ್ಷನಲ್ಲಿ ಕೂಡ ಹಾಕಬೇಕು. ಯಾಕಂದ್ರೆ ಅಬೌಟ್ ಸೆಕ್ಷನ್ ಕೂಡ ಅವ್ರು ಚೆಕ್ ಮಾಡ್ತಾರೆ. ಏನು ಮಾಡ್ತಾರೆ, ಅಬೌಟ್ ಸೆಕ್ಷನ್ ಕೂಡ ಅವ್ರು ಚೆಕ್ ಮಾಡ್ತಾರೆ. ತುಂಬ ಜನ ಗೊತ್ತಿಲ್ಲ, ಇದು ಹೊಸದಾಗಿ ಮೊದಲು ಇಲ್ಲಾಗಿತ್ತು ಅಬೌಟ್ ಸೆಕ್ಷನ್ ಚೆಕ್ ಮಾಡೋದು, ಆದ್ರೆ ಬಟ್ ಇವಾಗ ಇದೆ ಅದು. ಅದಕ್ಕೋಸ್ಕರ ನೀವು ಕೂಡ ನಿಮ್ಮ ಚಾನಲ್ ಅಬೌಟ್ ಸೆಕ್ಷನ್ ಹಾಕಿ. ಅಬೌಟ್ ಸೆಕ್ಷನಲ್ಲಿ ಏನು ಹಾಕಿ, ನೀವು ಯಾವ ಕ್ಯಾಟಗರಿ ವಿಡಿಯೋ ಮಾಡ್ತೀರಾ, ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಏನಾದರೂ ಇನ್ಸ್ಟಾಗ್ರಾಮ್ ಇದ್ದರೆ ಇನ್ಸ್ಟಾಗ್ರಾಮ್ ಲಿಂಕು, ಫೇಸ್ಬುಕ್ ಇದ್ದರೆ ಫೇಸ್ಬುಕ್ ಲಿಂಕು, ಈ ರೀತಿ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾಯಿದ್ರೆ ಅದರ ಲಿಂಕ್ಸ್ ಕೂಡ ಹಾಕಿ. ಮತ್ತು ಇಲ್ಲಿ ಬ್ರ್ಯಾಂಡ್ ಪ್ರಮೋಷನ್ ಮೇಲ್ ಕೂಡ ಹಾಕೊಳ್ಳಿ. ಯಾಕಂದರೆ ಏನಾದರೂ ಪ್ರಮೋಟ್ ಕೂಡ ಬರ್ಬೋದು, ಅಂದರೆ ಪ್ರಮೋಷನ್ ಬ್ರ್ಯಾಂಡಿಂದ ಕೂಡ ಆಗ್ಬೋದು. ಇದು ನಿಮಗೆ ಮೇನ್ ಇಂಪಾರ್ಟೆಂಟ್. ಇಷ್ಟು ನೋಡಿ ಅವ್ರು ಚೆಕ್ ಮಾಡೋದು. ಮತ್ತು ಅದ್ರ ಜೊತೆಗೆ ಇವ್ರು ಚೆಕ್ ಮಾಡೋದು ತುಂಬ ಚೆಕ್ ಮಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕು, ಅವ್ರು ಏನಂದರೆ ಇಷ್ಟೇ ಚೆಕ್ ಮಾಡ್ತಾರೆ. ಇದನ್ನು ಬಿಟ್ಟು ಮತ್ತೇನು ಚೆಕ್ ಮಾಡ್ತಾರೆ, ನಿಮ್ಮ ಪ್ರತಿಯೊಂದು ವಿಡಿಯೋ ಕೂಡ ಚೆಕ್ ಮಾಡ್ಬೋದು, ಚಾನ್ಸಸ್ ಇದೆ. ಹೇಳೋಕ್ಕಾಗಲ್ಲ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೆಕ್ ಮಾಡ್ಬೋದು. ಏನಾದರೂ ಗೂಗಲ್ ಈಗ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ನೀವು ಮಾನಿಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ಏನಾದರೂ ಗೂಗಲ್ ಚೆಕ್ ಮಾಡಿದ್ರೆ, ಅಂದರೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದರೂ ಚೆಕ್ ಮಾಡಿದ್ರೆ, ಅವ್ರು ಮೇನ್ ಚೆಕ್ ಮಾಡೋದು ಏನಿಲ್ಲ, ಇಷ್ಟು ರೂಲ್ಸ್ ಚೆಕ್ ಮಾಡ್ತಾರೆ, ಇಷ್ಟು ರೂಲ್ಸ್ ಚೆಕ್ ಮಾಡ್ತಾರೆ. ಏನಾದರೂ ಸ್ವಲ್ಪ ಏನೋ ಒಂದು ಸ್ಪೆಲ್ಲಿಂಗ್ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಅವರು ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ತಾರೆ. ಯಾಕಂದರೆ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದೆ. ಆದರೆ ಅದನ್ನ ಬಿಟ್ಟು ಏನಾದರೂ ನಮ್ಮಂಥ ಒಬ್ಬ ಮನುಷ್ಯ ಸೆಲ್ಫ್ ಎಂಪ್ಲಾಯ್ ಏನಾದರೂ ಚೆಕ್ ಮಾಡ್ತಾಯಿದ್ರೆ ಅವ್ರು ನೋಡ್ತಾರೆ. ಕರುಣೆ ಅನ್ನೋದು ಇದೆ ಅವರಿಗೆ. ನೋಡಿ, ನೀವು ಒರಿಜಿನಲ್ ಕಂಟೆಂಟ್ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ತಾರೆ. ಇದಿಷ್ಟು ನೋಡಿ. ಏನೊಳಗೆ ತುಂಬ ಸಿಂಪಲ್, ನಾನು ನಿಮ್ಗೆ ಹೇಳಿಲ್ಲ, ಇಷ್ಟು ಪಾಯಿಂಟ್ಸ್ ಮೇನ್ ಇಂಪಾರ್ಟೆಂಟ್ ಚೆಕ್ ಮಾಡ್ತಾರೆ. ಇದೆಲ್ಲ ನಿಮ್ಮ ಮೇನ್ ಇಂಪಾರ್ಟೆಂಟ್ ನೀವು ಚೆಕ್ ಮಾಡ್ಕೊಳ್ಬೇಕು ನಿಮ್ಮ ಚಾನಲ್. ಇದನ್ನೆಲ್ಲ ಚೆಕ್ ಮಾಡಿ ನೀವೇನು ನೋಡ್ಕೋ, ಅದರ ನಂತರ ಮಾನಿಟೈಸೇಷನ್ ಅಪೀಲ್ ಮಾಡಬೇಕು. ಓಕೆ, ಅದರ ನಂತರ ಮಾನಿಟೈಸೇಷನ್ ಅಪೀಲ್ ಮಾಡಬೇಕು. ಆವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನೋ ಮಿಸ್ಟೇಕ್ ಇಲ್ಲ ಅಂದರೆ ಆರಾಮಾಗಿ ಮಾನಿಟೈಸೇಷನ್ ಆಗುತ್ತೆ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಇವಾಗಲೇ ಇದನ್ನು ಮಾಡ್ಕೊಳ್ಳಿ. ಇನ್ನೊಬ್ಬರು ವಿಡಿಯೋ ಹಾಕಿದರೆ ಇವಾಗಲೇ ಡಿಲೀಟ್ ಮಾಡಿ. ಮತ್ತು ಮಾನಿಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ವಿಡಿಯೋ ಡಿಲೀಟ್ ಮಾಡೋಕ್ಕಾಗಲ್ಲ. ಮಾಡಬಹುದು, ಆದರೆ ಬಟ್ ಮಾಡೋಂಗಿಲ್ಲ. ಯಾಕಂದರೆ ಮಾನಿಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ನೀವು ಏನಾದರೂ ಮಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ರಿವ್ಯೂಸ್ ಕಂಟೆಂಟ್ ಇದಾಗುತ್ತೆ, ಮತ್ತು ಕಾಪರೇಟಿವ್ ಸ್ಟ್ರೈಕ್ ಬರೋ ಚಾನ್ಸಸ್ ಇರುತ್ತೆ, ಕಮ್ಯುನಿಟಿ ಗ್ಯಾನಿಂಗ್ ಸ್ಟ್ರೈಕ್ ಬರುತ್ತೆ. ಅದರಿಂದ ಚಾನಲ್ ಮಾನಿಟೈಸೇಷನ್ ಇದಾಗೋಬೋದಲ್ಲ. ಅದಕ್ಕೋಸ್ಕರ ದಯವಿಟ್ಟು ಏನಿಲ್ಲ, ಇಷ್ಟು ಪಾಯಿಂಟ್ಸ್ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಳ್ಬೇಕು. ಪ್ರತಿಯೊಂದು ಚೆಕ್ ಮಾಡಿ ಅದರ ನಂತರ ಮಾನಿಟೈಸೇಷನ್ ಅಪೀಲ್ ಮಾಡಿ ಆಟೋಮೆಟಿಕ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಮಾನಿಟೈಸೇಷನ್ ಅಪೀಲ್ ಮಾಡಿದಾಗ ಅವಾಗ ನಾನು ಕೂಡ ನನಗೆಲ್ಲ ಈ ಪ್ರಾಬ್ಲಮ್ ಇತ್ತು, ನನಗೂ ಕೂಡ ಇತ್ತು. ಅದ್ರ ಬಿಟ್ಟು ಅಬೌಟ್ ಸೆಕ್ಷನ್ ಪ್ರಾಬ್ಲಮ್ ಇಲ್ಲ, ಅಂದರೆ ಇದೊಂದು ಆಪ್ಷನ್ ಇಲ್ಲ ಆಗಿತ್ತು ನನ್ನ ಹತ್ರ. ಅದ್ರ ಬಿಟ್ಟು ಇದೆಲ್ಲ ನನಗೂ ಕೂಡ ಇತ್ತು. ಅದಕ್ಕೋಸ್ಕರ ಪ್ರತಿಯೊಂದು ಚೆಕ್ ಮಾಡಿ ಅಪೀಲ್ ಮಾಡಿ ಅದರ ನಂತರ ಆಟೋಮೆಟಿಕ್ ಇದಾಗುತ್ತೆ. ಏನೂ ಇಲ್ಲ. ಈಗ ನಾನು ಏನಿಲ್ಲ, ಇಷ್ಟು ಪಾಯಿಂಟ್ಸ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಬೇಕು, ನಾನು ಕೂಡ ಯೂಟ್ಯೂಬ್ನಲ್ಲಿ ದುಡ್ಡು ಮಾಡ್ಬೇಕಾದ್ರೆ ಇಷ್ಟೆಲ್ಲ ಕಂಪ್ಲೀಟ್ ಮಾಡಬೇಕು, ಅಂದರೆ ಫಾಲೋ ಮಾಡಬೇಕು. ಈ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್ ಕಂಪ್ಲೀಟ್ ಮಾಡಿದ್ರೆ ಅಲ್ಲ, ಅದರ ಜೊತೆ ಇದು ಕೂಡ ಆಗಬೇಕು. ಇಲ್ಲಾಂದ್ರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ ಕ್ರಿಯೇಟರ್. ಅದಕ್ಕೋಸ್ಕರ ಪ್ರತಿಯೊಬ್ಬ ಕೂಡ ಚೆಕ್ ಮಾಡಿ, ಮತ್ತೊಮ್ಮೆ ಚೆಕ್ ಮಾಡಿ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಅದನ್ನೆಲ್ಲ ಸರಿ ಮಾಡ್ಕೊಂಡು ಅಪೀಲ್ ಮಾಡಿ ಆಟೋಮೆಟಿಕ್ 100% ಆಗುತ್ತೆ ಚಾನಲ್ ಮಾನಿಟೈಸೇಷನ್. ಅದ್ರ ಜೊತೆ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕು, ನಾನು ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ, ನನ್ನ ಕಡೆಯಿಂದ ಆ ದೇವರಲ್ಲಿ ಕೂಡ ಕೇಳ್ಕೊತೀನಿ, ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲಿ. ಯಾಕಂದರೆ ಒಂದೊಂದು ಚಾನಲ್ ಕಷ್ಟಪಟ್ಟು ಕಂಪ್ಲೀಟ್ ಮಾಡೋಕೆ ತುಂಬ ಸುಲಭಲ್ಲ. ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿರ್ತಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಲ್ಲ. ಆಲ್ ದ ಬೆಸ್ಟ್. ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕಾಂಟ್ಯಾಕ್ಟ್ಸ್ ಮೆಂಬರ್ಸ್ ಎಲ್ಲರಿಗೂ ಈ ಒಂದು ಎಲ್ಲ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೋಸ್ಕರ ವೀಡಿಯೋ ಮಾಡಿ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ರೀಚ್ ಮಾಡಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಸ್ಫುಲ್ ಆಗಲಿ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ಕನ್ನಡ ಟೆಕ್ನಿಕ್ಸ್ ಮೆಂಬರ್ಸ್ ಎಲ್ಲ ಇರ್ತೀನಿ. ಈ ಒಂದು ಯಾವ ರೀತಿ ಅನಿಸಿತ್ತು ಚಿಕ್ಕದಾಗಿ ಕಮೆಂಟ್ಸ್ ಮಾಡಿಕೊಂಡು ಮರಿಬೇಡಿ. ಪ್ರತಿಯೊಬ್ಬರು ಕೂಡ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಚೇಂಜ್ ಒಂದು ಮತ್ತೆ ನೆಕ್ಸ್ಟ್ ಇಲ್ಲ. ಬಾಯ್ ಬಾಯ್.